ಹಾಯ್ ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಗುಡ್ ಫ್ರೈಡೆ. ನಾವು ನಮ್ಮ ಚಾಪೆಲಲ್ಲಿ ಎಲ್ಲರೂ ಶಿಲ್ಬೆ ಅಧ್ಯಯನ ಮಾಡಲಿಕ್ಕೋಸ್ಕರ ಒಟ್ಟಾಗಿದ್ದೇವೆ. ಈಗ 7:15ಗೆ ಸ್ಟಾರ್ಟ್ ಆಗ್ತದೆ. ಈಗ ಜನರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ನಾನು 11 ವರ್ಷದಿಂದ ಬರ್ತಿದ್ದೇನೆ. ನಾವು ಏನು ಬೇಡ್ತೇವೆ ಅದು ನಮಗೆ ಸಿಗ್ತಾ ಇದೆ. आमका पुरा आम्ही काम करच्यांग आमका वयर अडयल्ले ಅಂತ ಆ ಕುರ್ಸಾ ಗುಡ್ಯಾಚ ಅಂತೂ ಎಲ್ಲರ ಮನೆಯಲ್ಲೂ ಗಂಜಿ ಮಾಡ್ತೀವಿ, ಎಲ್ಲ ಕಡೆನೂ ಹೆಸರು ಕಾಳು ಪಲ್ಯ ಮಾಡ್ತೀವಿ. ಆದ್ರೆ ಇಲ್ಲಿ ಈ ಸಿಗೋ ಒಂದು ಸ್ಪೆಷಲ್ ಇದೆಯಲ್ಲ, ವರ್ಷಕ್ಕೆ ಒಮ್ಮೆ ಮಾತ್ರ. 64 वर्षांनी आणखी एक 10 वर्ष एज म्हणून असं खंडित जाऊन आणि एक 10 वर्ष येतं. ಇದು ಸಖತ್ತಾಗಿದೆ ಮಾರ. ಅದು ಸ್ವಲ್ಪ ಹೈಟ್ ಕಮ್ಮಿ ಅಂದ್ರೆ ಹೈಟ್ ಇದಷ್ಟು ಒಳ್ಳೆದಿದೆ. ಯಾವುದು ಇಲ್ಲಿ ಎಲ್ಲರೂ ಅಡುಗೆ ಮಾಡೋದಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಶಿಲ್ಬೆ ಅದೇ ಆದಮೇಲೆ ಇಲ್ಲಿ ಮಧ್ಯಾಹ್ನ ಊಟ ಉಂಟು. आणि आष्टांतरच्या ह्या जगासात आमच्या ज्या प्रफिरगत सेवा दितो ನೀವು ಸೆಕೆಂಡ್ ಇಯರ್ ಬರ್ತಾ ಇದ್ದೀರಲ್ಲ, ನಿಮ್ಮ ಒಂದು ಅನುಭವವನ್ನು ಈ ವರ್ಷ ಶೇರ್ ಮಾಡ್ಬೋದಾ? 2ನೇ ವರ್ಷ ಬರ್ತೀನಿ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಆದರೆ ಇವತ್ತು ದೇವರು ನನಗೆ ಕೊಟ್ಟಂಥ ಈ ಭಾಗ್ಯ, ಈ ಶುಭ ಶುಕ್ರವಾರ ದಿನದಂದು ಯೇಸು ಕ್ರಿಸ್ತರು ನಮಗಾಗಿ ಎಷ್ಟೊಂದು ಕಷ್ಟ, ಹಿಂಸೆ, ನೋವು ಅನುಭವಿಸಿದರು ಎಂಬುದನ್ನು ಧ್ಯಾನಿಸಲು ಇದೊಂದು ಒಳ್ಳೆಯ ಸಂದರ್ಭ ಮತ್ತು ಒಳ್ಳೆಯ ಸಾಧನವಾಗಿ ಪರಿಣಮಿಸಿತು. ಈ ಒಂದು ಶಿಲುಬೆಯ ಗುಡ್ಡವನ್ನು ಹತ್ತುವಾಗ ಖಂಡಿತವಾಗಿಯೂ ನಾವು ಕಿಂಚಿತ್ತು ಮಟ್ಟಿಗಾದರೂ ಪ್ರಭು ಯೇಸು ಕ್ರಿಸ್ತರ ಮರಣದಲ್ಲಿ, ಅವರ ಹಿಂಸೆಯಲ್ಲಿ, ಅವರ ನೋವಿನಲ್ಲಿ ಕಿಂಚಿತ್ತು ಮಟ್ಟಾದರೂ ಪಾಲ್ಗೊಳ್ಳುವಂಥ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯವೇ ಸರಿ. ಆದ್ದರಿಂದ ಯೇಸು ಕ್ರಿಸ್ತರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ, ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಮತ್ತು ಇಷ್ಟೊಂದು ಮಂದಿ ಇಲ್ಲಿ ಬಂದು ನಾವೆಲ್ಲರೂ ಅವರನ್ನು ಒಟ್ಟಾಗಿ ಅವರ ಮರಣವನ್ನು ಧ್ಯಾನಿಸಿದ್ದಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ಬಂದಿರುವಂಥ ಎಲ್ಲ ಭಕ್ತಾದಿಗಳು ಅವರು ಕೂಡ ಅತ್ಯಂತ ಭಯ ಭಕ್ತಿಯಿಂದ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು. ಯೇಸು ಕ್ರಿಸ್ತರ ಈ ಪೂಜ್ಯ ಪಾಡು, ಮರಣ ಮತ್ತು ಪುನರುತ್ಥಾನದ ಈ ಒಂದು ಸಂಕೇತವಾಗಿ ಶಿಲುಬೆಯ ಗುಡ್ಡವನ್ನು ಹತ್ತುವುದರ ಮೂಲಕ ಇದರಲ್ಲಿ ಪಾಲ್ಗೊಂಡು ಅದರಲ್ಲಿ ವಿಶ್ವಾಸವನ್ನು, ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬುದಾಗಿ ನಾನು ವಿನಂತಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಭಗವಂತನ ಅನಂತ ಆಶೀರ್ವಾದಗಳು ದೊರೆಯಲಿ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ತಾಯಿ ಮರಿಯೇ, ನಿಮ್ಮ ಪ್ರಿಯ ಮಗನಿಗೆ ಪಿಲಾತ ಅನ್ಯಾಯವಾಗಿ ವಿಧಿಸಿದ ಮರಣದಂಡನೆಯ ಶಿಕ್ಷೆಯನ್ನು ಕೇಳಿದಾಗ ನಿಮ್ಮ ನಿಷ್ಕಳಂಕ ಹೃದಯವು ಹೇಳಲಾರದ ಕಷ್ಟವನ್ನು ಅನುಭವಿಸುವುದು. ಅಂತೆಯೇ ದೇವರ ಇಚ್ಛೆಯಂತೆ ಈ ಲೋಕದಲ್ಲಿ ನಮಗೆ ಯಾವ ಕಾರಣದಿಂದಲೂ ಸಂಭವಿಸುವ ಕಷ್ಟ ದುಃಖಗಳನ್ನು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸಲು ವಾತ್ಸಲ್ಯದ ತಾಯಿ, ಸಾಧ್ಯವಾದರೆ ನಿಮ್ಮ ಮಗನಿಗೆ ಬದಲಾಗಿ ನೀವೇ ನಿಮ್ಮ ಭುಜದಲ್ಲಿ ಆ ಶಿಲುಬೆಯನ್ನು ಹೊತ್ತು ಹೋಗಿ ಅದರಿಂದ ಆಗುವ ಸಂಕಟ, ನಿಂದೆ, ಅವಮಾನ ಎಲ್ಲವನ್ನು ಅನುಭವಿಸಲು ಸಿದ್ಧರಾಗಿರುತ್ತೀರಿ. ಆದರೂ ನಿಮ್ಮ ಮಗನು ಆ ಭಾರವನ್ನು ಪೂರ್ತಿಯಾಗಿ ಅವರೇ ಹೊರಲು ಇಚ್ಛಿಸಿದ್ದರಿಂದ
ನಿಮ್ಮ ನಿಷ್ಕಳಂಕ ಹೃದಯದಲ್ಲಿಯೇ ಅವರ ಪಾಡುಗಳೊಡನೆ ಒಂದಾಗಿರಲು ಸಾಧ್ಯವಾಯಿತು. ವ್ಯಾಕುಲ ತಾಯೇ, ನಾವು ದಿನದಿಂದ ದಿನಕ್ಕೆ ಕ್ರಿಸ್ತರನ್ನು ಅಧಿಕವಾಗಿ ಪ್ರೀತಿಸಲು ಅವರೊಡನೆ ಎಂದೂ ಒಂದಾಗಿ ಈ ಲೋಕದ ಬಾಳಿನಲ್ಲಿ ಸಂಭವಿಸುವ ಕಷ್ಟ ದುಃಖಗಳನ್ನೆಲ್ಲ ತಾಳ್ಮೆಯಿಂದ ಸ್ವೀಕರಿಸಿ ಅವರು ಅನುಭವಿಸಿದ ಪಾಡುಗಳಲ್ಲಿ ಒಂದು ಚಿಕ್ಕ ಅಂಶವನ್ನಾದರೂ ಅನುಭವಿಸಲು ದೃಢವಾದ ಮನಸ್ಸನ್ನು ನಮಗೆ ನೀಡುತ್ತಾಯೇ. ಮೂರನೇ ಸ್ಥಳ, ಯೇಸು ಶಿಲುಬೆಯ ಭಾರವನ್ನು ತಾಳಲಾರದೆ ಕುಸಿದು ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಮ್ಮ ತಾಯೇ, ಯೇಸು ಕೆಳಗೆ ಬಿದ್ದುದನ್ನು ನೀವು ನೋಡಿದಾಗ ಅವರು ಹೀಗೆ ಬಿದ್ದಿದ್ದು ಪಾಪದಲ್ಲಿ ಮುಳುಗಿರುವ ಜನರನ್ನು ರಕ್ಷಿಸುವುದಕ್ಕಾಗಿಯೇ ಎಂದು ಅರಿತುಕೊಂಡಿರಿ. ಪಾಪವಿಲ್ಲದ ನಿಷ್ಕಳಂಕ ಹೃದಯ ಪಡೆದ ಮರಿಯೇ, ನಮ್ಮ ಮೇಲೆ ಕರುಣೆ ತೋರಿ. ನಾವು ನಿಮ್ಮ ಶ್ರೇಷ್ಠ ಮಗನ ಮಹಿಮೆಗಾಗಿ ಎಲ್ಲ ಪಾಪಗಳನ್ನು ದೌರ್ಬಲ್ಯಗಳನ್ನು ತೊಲಗಿಸಿ ಪರಿಶುದ್ಧ ಬಾಳನ್ನು ಬಾಳಲು ಬೇಕಾದ ಮನಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಡಿರಿ. ನಮ್ಮ ಮೇಲೆ ದಯ ತೋರಿ ಪ್ರಭು. ನೇರವಾಗಿ ನಡೆದು ಹೋಗಲು ಆಶಿಸಿದಿರಿ. ಇದರಿಂದ ದಾರಿಯಲ್ಲಿ ಅವರು ನಿಮ್ಮನ್ನು ಸಂಧಿಸಲು ಅವಕಾಶ ಸಿಕ್ಕಿತು. ನೋಡದಿರು ಯೇಸುವೇ ಜೀವದಾತ, ನೀಯು ನದಿಯಲ್ಲಿ ಮುಳುಗಾಲು ಯಾರು ಉಳಿಸರು, ನಿನ್ನ ದೋಣಿಯು ನದಿಯಲ್ಲಿ ಯಾರು ಉಳಿಸರು. ಯೇಸುವೇ ಜೀವದಾತ, ಯೇಸು ಎಂಬ ನಾಮವ ಭಜಿಸ. ಹಿಂದೆ ನೋಡದೆ ಹೋಗುವೆನು ಆರನೆಯ ಸ್ಥಳ, ಬೆವರು ರಕ್ತವು ತುಂಬಿದ ಯೇಸುವಿನ ಪವಿತ್ರ ಮುಖವನ್ನು ವೆರೋನಿಕಳು ಒರೆಸುತ್ತಾಳೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ರಕ್ತದ ಕಲೆಗಳು ತುಂಬಿದ ಯೇಸುವಿನ ಪವಿತ್ರ ಮುಖವನ್ನು ವೆರೋನಿಕಳು ಒರೆಸಿದ ಬಟ್ಟೆಯಲ್ಲಿ ಅವರ ಪವಿತ್ರ ಮುಖ ಛಾಯೆಯು ಅದರಲ್ಲಿ ಬೀಳುವ ಮೊದಲೇ ನಿಮ್ಮ ಗರ್ಭದಲ್ಲಿಯೇ ನಿಮ್ಮ ಆತ್ಮದಲ್ಲಿಯೇ ಅವರ ದೈವಿಕ ಛಾಯೆ ಆಳವಾಗಿದ್ದುದರಿಂದ ಯಾವಾಗಲೂ ಅವರ ಕೋಮಲವಾದ ಸೌಂದರ್ಯವನ್ನು ನಿಮ್ಮ ಹೃದಯದಲ್ಲಿ ಪ್ರಕಾಶಿಸುತ್ತಿತ್ತು. ಈ ಕಲ್ವಾರಿಗೆ ಹೋಗುವ ದಾರಿಯಲ್ಲಿ ಅವರು ಅನುಭವಿಸಿದ ಕಷ್ಟ ದುಃಖಗಳಿಂದ ಆ ಪವಿತ್ರ ಮುಖವನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಹೃದಯದಲ್ಲಿ ಹೇಳಲಾಗದ ಮಾತೃಪ್ರೇಮಾಗ್ನಿ ಜ್ವಲಿಸಿ ಉರಿಯಿತೆ. ಅದೇ ರೀತಿ ಯೇಸುವಿನ ದಿವ್ಯ ವದನವನ್ನು ನಾವು ಮುಖವೆತ್ತಿ ನೋಡುವಾಗಲೆಲ್ಲ ಪಾಪಿಗಳಾದ ನಮ್ಮ ಮೇಲೆ ಅವರು ಇಟ್ಟಿರುವ ಪ್ರೀತಿಯ ಆಳವನ್ನು ಕೊಂಚವಾದರೂ ಕಂಡು ಅವರ ಪ್ರತಿರೂಪ ನಮ್ಮ ಆತ್ಮವನ್ನು ಯಾವಾಗಲೂ ನೆಲೆಸಿರಲು ಸಹಾಯ ಮಾಡಿದ್ದಾಯೆ. ಯೇಸು ಎರಡನೇ ಬಾರಿ ಕೆಳಗೆ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಶಿಲುಬೆಯ ಭಾರವನ್ನು ತಾಳಲಾರದೆ ಎರಡನೇ ಬಾರಿ ಕೆಳಗೆ ಬಿದ್ದದ್ದು ನಿಮ್ಮ ಮಗನನ್ನು ನೋಡಿದಾಗ ತಾಯಿ, ನಿಮ್ಮ ಹೃದಯ ಎಷ್ಟೊಂದು ನೊಂದಿರಬೇಕು. ಹಾಗಿದ್ದರೂ ಅವರನ್ನು ಕಠೋರವಾಗಿ ನಡೆಸಿದ ಆ ದುಷ್ಟರ ಮೇಲೆ ಕೋಪಗೊಳ್ಳದೆ ಶಾಂತಿಯು ಕರುಣೆಯೂ ತುಂಬಿದ ಮಾನವೀಯತೆಯಿಂದ ಅವರನ್ನು ಮನ್ನಿಸಿದಿರಿ. ಬೇರೆಯವರಿಂದ ನಮಗೆ ಎಡರು ತೊಡರುಗಳು ಬರುವಾಗಲೂ, ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಆಕ್ರಮಣ ಮಾಡಿದಾಗಲೂ ಅವರನ್ನು ನಾವು ನಿಂದಿಸದೆ, ಸೇಡಿಗೆ ಸೇಡು ಬಯಸದೆ
ಅವರು ಮಾಡಿದ ದ್ರೋಹವನ್ನು ಆ ಸಮಯದಲ್ಲಿಯೇ ಮರೆತು ಅವರನ್ನು ಪೂರ್ತಿ ಕ್ಷಮಿಸುವ ಶಾಂತ ಗುಣವನ್ನು ನಮಗೆ ಕಲಿಸಿಕೊಡಿ ತಾಯೇ. ಇಲ್ಲಿ ನನ್ನ ಇನ್ನೊಬ್ಬರು ಆಂಟಿ ಇದ್ದಾರೆ, ಅವರ ಹತ್ರ ಕೇಳುವ. ಅವರು ಕೂಡ ತುಂಬ ವರ್ಷದಿಂದ ಬರ್ತಿದ್ದಾರೆ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ, ಹಾಗೆ ಅವರ ಅನುಭವ ಒಂದು. ಆಂಟಿ, ನಾನು 11 ವರ್ಷದಿಂದ ಬರ್ತಿದ್ದೇನೆ. ನಾವು ಏನು ಬೇಡ್ತೇವೆ ಅದು ನಮಗೆ ಸಿಗ್ತಾ ಇದೆ. ಒಂದು ಅದ್ಭುತಕರದ ಎಲ್ಲ ಜನ ಸೇರಿ ಒಟ್ಟಿಗೆ ಬಂದು ಪ್ರೇಯರ್ ಮಾಡಿ, ಮತ್ತು ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ, ಅಲ್ಲಿಂದ ಗಂಜಿ ಊಟ ಮಾಡಿ ನಾವೆಲ್ಲರೂ ಒಂದು ಕುಟುಂಬದಂತೆ ಇಲ್ಲಿಂದ ಹೋಗ್ತೇವೆ. ಮನುಜಗೈದ ಪಾಪಕ್ಕೆ ಯೇಸು ಸ್ವಾಮಿಯು ಸ್ಥಳ. ಯೇಸು ತಮಗಾಗಿ ಮರೆಗೊತ್ತಿದ್ದ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಜನಕ್ಕೆ ಬೋಧೆಯಿದ್ದಾರೆಲ್ಲ ಜನಕ್ಕೆ. ಪರಮತ್ಯಾಗಿ ಯೇಸು ನಿಮಗೆ ಮಣಿವೆ ನಾಸದ ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ ನಿಮಗೆ ಪಾಪ ತೊಳೆದಿರಿ ರಕ್ತ ಸುರಿಸಿ ನೀಡಿಯೇ ಮಗೆ ಕೃಪೆಯಾದ सजडलो तो मेला अंत कहानी के बिना तो मेले मध्ये दे पासर गिंचा तुझे ना पवित्र
जेजूच्या कठीण कष्टांचा पाशावा मारिफत आमच्या आणि सगळ्या संसाराची कर जेजूच्या कठीण कष्टांच्या पाशावा मारिफत आमच्या आणि सगळ्या संसाराची काकुळत कर जेजूच्या कठीण कष्टांच्या पाशावा मारिफत आमच्या आणि सगळ्या संसाराची काकुळत कर जेजूच्या कठीण कष्टांच्या पाशावा मारिफत आमच्या आणि सगळ्या संसाराची काकुळत कर आमच्या आणि सगळ्या संसाराची आमच्या आणि सगळ्या संसाराची काकुट कर आमच्या आणि जेजूच्या कठीण कष्टांच्या पाशावा मारिफत जेजूच्या ಇಲ್ಲಿ ನಮ್ಮ ಆಂಟಿ ಇದ್ದಾರೆ. ಇವರು 40 ವರ್ಷದಿಂದ ಇಲ್ಲಿ ಗುಡ್ಡಕ್ಕೆ ಬರ್ತಾ ಇದ್ದಾರೆ. ನಾನೊಂದು ಅವರ ಹತ್ರ ಕೇಳ್ತೇನೆ ಅವರ ಒಂದು ಅನುಭವ. ಆಂಟಿ ಒಳ್ಳೆ ಅನುಭವ ಕೋಲ म्हळ्यार बरो सत्य सुगुडोवो म्हळ्यार बोंबो इदावन आनी पुरो येता तांकां मस्त असर्या सरल्या तांकां आमकां पुरो आमी काम करच्यांक आमकां वयर अडयल्लें ह्या कुर्सागुड्याच्या अंतू कुर्सागुड्याचे वय आमी काम करया तोटान काम करन आमी आतां माकीकोप्पा थंय जयपुरा थंय हांगा पुरा गेल्या शांतीपुरा पुरा तितलो ताका बसत आमकां हो गुडो सोडूंक म्हणना वर्सान वर्सी येवंक आमकां आणखी तितलें ह्या वर्सा इल्लें उणें जाल्यार मस्त लोक येतलो पावसा वंटी लोक इल्लो उणें जालो पावसा वंटी ना जाल्यार लोक मस्त येतात जेजूच्या कठीण कष्टांचा पाशावा मारिफत ಶಿಲುಬೆಯ ಭಾರದಿಂದಲೂ ಹೇಳಲಾರದ ಕಷ್ಟಗಳಿಂದಲೂ ಕಾಲುಗಳು ಸೋತವು, ಬಲವು ಕುಗ್ಗಿತು. ಎರಡನೆಯ ಸಾರಿ ಕೆಳಗೆ ಬಿದ್ದಿದ್ದ ನಿಮ್ಮ ಅಪಾರವಾದ ದಯಾಳು ಮನದಿಂದ ದೇವರ ಚಿತ್ತಕ್ಕೆ ತಲೆಬಾಗಿ ತಿರುಗಿ ಎದ್ದು ಶಿಲುಬೆಯನ್ನು ಕೆಳಗಿಳಿಸಿ ಅವರ ದೇಹದ ಗಾಯಗಳಿಗೆ ಅಂಟಿಕೊಂಡಿದ್ದ ವಸ್ತ್ರಗಳನ್ನು ಕುರಿಯ ಚರ್ಮವನ್ನು ಸುಲಿಯುವ ಹಾಗೆ ಕ್ರೂರವಾಗಿ ಎಳೆದು ಬಿಚ್ಚಿದಾಗ ಅವರು ಅನುಭವಿಸಿದ ವೇದನೆ ಎಷ್ಟೊಂದು ಯಾರು ತಾನೇ ಹೇಳಲು ಸಾಧ್ಯ. ಮಗನ ವೇದನೆಯನ್ನು ಕಂಡಾಗ ಮನ ಕರಗಿತು. ತಾಯಿ ಇನ್ನು ಕೆಲವೇ ಕ್ಷಣದಲ್ಲಿ ಅವರು ಪೂರ್ಣವಾಗಿ ನಿಮ್ಮಿಂದ ಅಗಲುವುದು ನೆನೆದು ನಿಮ್ಮ ನಿಷ್ಕಳಂಕ ಹೃದಯವು ಹೇಳಲಾರದ ಶೋಕವನ್ನು ಅನುಭವಿಸಿದಾಗಲೂ ಪರಮಪಿತನು ಚಿತ್ತಕ್ಕೆ ಮನಿದು ತುಂಬ ಹೃದಯದಿಂದ ಈ ಅಗಲಿಕೆಯನ್ನು ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ಸ್ನೇಹಮಯಿ ತಾಯಿ, ನೀವು ಹಿಂದೆ ಸಾವಿರಾರು ಸಲ ಮುತ್ತಿಕ್ಕಿದ ನಿಮ್ಮ ಮಗನ ಶ್ರೇಷ್ಠ ಕರಗಳಿಗೂ
2 ಮೊಳೆಗಳನ್ನು ಸುತ್ತಿಗೆಯಿಂದ ಬಡಿದು ಒಳ ಹೋಗಿಸಿದಾಗ ಸ್ಥಳ ಯೇಸು ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಶಿಲುಬೆಯಲ್ಲಿ ನೆರವೇರಿಸಿದ ಅಮೂಲ್ಯವಾದ ಬಲಿಯೊಡನೆ ಶಿಲುಬೆಯಡಿಯಲ್ಲಿ ನೀವು ಸಲ್ಲಿಸಿದ ಮಾತಿಗೆ ಎಡುಕದ ಈ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ನಿಮ್ಮನ್ನು ನಮ್ಮ ತಾಯಿಯಾಗಿ ಸ್ವೀಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪ್ರಾಣ ತ್ಯಜಿಸಿದ ಮಗನನ್ನು ನಿಮ್ಮ ಕರಗಳಲ್ಲಿ ಹಿಡಿದು ಮಡಿಲಿನಲ್ಲಿ ಬೆಳೆಸಿದ ತಾಯೇ, ಅವರು ಹುಟ್ಟಿದ ದಿನದಿಂದ ನಿಮಗೆ ಸಂತೋಷ ತಂದ ಕಣ್ಗಳು ಈಗ ಮುಚ್ಚಲ್ಪಟ್ಟು ನಿಮ್ಮನ್ನು ಅಪ್ಪಿಕೊಂಡ ಕೈಗಳು ಈಗ ನಿಶ್ಚಲವಾಗಿ ನಿಮ್ಮ ಬಳಿ ಪ್ರೀತಿಯಿಂದ ಓಡಿ ಬಂದ ಪಾದಗಳು ಈಗ ನಿಸ್ಸಹಾಯಕವಾಗಿ ಇರುವುದನ್ನು ನೋಡುತ್ತಾ ನಿಮ್ಮ ಮನವು ಅನುಭವಿಸಿದ ವ್ಯಾಕುಲ ಪ್ರವಾಹದಂತೆ ಉಕ್ಕಿ ಹರಿದರು. ನಂಬಿಕೆಯೇ ವ್ಯಾಕುಲ ತುಂಬಿದ ನಿಮ್ಮ ಹೃದಯಕ್ಕೆ ಎಂದೆಂದೂ ಸ್ಥೈರ್ಯವನ್ನು ಕೊಟ್ಟಿತು. ಶುಕ್ರವಾರದಂದು ಯೇಸು ಮರಣ ಹೊಂದಿ ಶವ ಸಂಸ್ಕಾರ ಮಾಡಿದಾಗ ಅವರೊಡನೆ ಅವರ ಬೋಧನೆ ಸಾಧನೆ ಎಲ್ಲವೂ ಸಮಾಧಿ ಮಾಡಲ್ಪಟ್ಟವು ಎಂದು ಲೋಕ ತಿಳಿದುಕೊಂಡಿರಲು ಯೇಸುವಿನ ಮೇಲೆ ನೀವು ಅಚಲ ನಂಬಿಕೆ ಪಾಸ್ಕ ಭಾನುವಾರದ ಅಮ್ಮ ಮರಿಯಾ, ಹಲವಾರು ಕಷ್ಟ ದುಃಖಗಳು ನಮ್ಮನ್ನು ಆಕ್ರಮಿಸಿದಾಗ ನಾವು ಧೈರ್ಯ ಹೊಂದಿ ಮನಸ್ಥೈರ್ಯ ಕಳೆದುಕೊಂಡ ಸಂದರ್ಭಗಳಲ್ಲಿ ನಿಮ್ಮ ಮಗ ಯೇಸು ಜಯಶೀಲರಾಗಿ ಪುನರುತ್ಥಾನವಾದುದನ್ನು ನಮಗೆ ಜ್ಞಾಪಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. Purgatentल्या आत्म्या बसवत आम्ही आमच्या कुसाची वाट आम्ही वेटून देऊया. आयच्या या कुसाच्या वाटाचे सड फोडो आणि आमकां मेळची सर देणी पुरगतींतल्या आत्म्या सगळ्या आमच्या नमान मरिये कृपेन बरोल्ले समित जय ಪಾನೆ ಪುತ್ತಾನೆ ಪವಿತ್ರ ದೇವರ ತಾಯಿ, ನಿಮ್ಮ ಪರಿಶುದ್ಧ ಹೃದಯದ ಮುಂದೆ ತಲೆಬಾಗಿ ನಿಷ್ಠ ಕಾರುಣ್ಯ ಹೃದಯವನ್ನು ಹೊಗಳಿ ಸ್ತುತಿಸುತ್ತೇವೆ. ನಮ್ಮ ಪಾಪಗಳ ನಿಮಿತ್ತ ನಿಮ್ಮ ಕುಮಾರರು ಅನುಭವಿಸಿದ ಯಾತನೆಗೂ ನಿಂದೆ ಅವಮಾನಗಳಿಗೂ ಪಶ್ಚಾತ್ತಾಪಪಟ್ಟು ಪರಿಹಾರವನ್ನು ಸೂಚಿಸುತ್ತೇವೆ. ನಿಮ್ಮ ಮುಖಾಂತರ ಮಾತ್ರ ದೇವರ ಕರುಣೆ ಮತ್ತು ಅನುಗ್ರಹವನ್ನು ಪಡೆಯಲು ಸಾಧ್ಯವೆಂದು ಅರಿತು ವಿನಯದಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ನಾವು ಯಾವಾಗಲೂ ಹತ್ತೋದು ಕಷ್ಟ ಅಂತ ಹೇಳ್ತೇವೆ. ಆ್ಯಕ್ಚುಲಿ ಗುಡ್ಡದಿಂದ ಇಳಿಯೋದು ಕಷ್ಟ. ಯಾಕಂತ ನಮ್ಮ ಈ ಕರ್ಕಿಕೊಂಡದ ಶಿಲುಬೆ ಬೆಟ್ಟದಲ್ಲಿ ಇವತ್ತೆಲ್ಲ ನೋಡೋಣ. ನೀವು ಅನ್ಕೋಬೋದು ಒಬ್ಬ ಹತ್ತಿ ಆಯಿತು ಇನ್ನೆಂತ ಇಳಿತಾ ಹೋಗೋದು ತುಂಬ ಈಸಿ ಅಂತ. ಈ ಗುಡ್ಡದಂತೂ ಸ್ಪೆಷಾಲಿಟಿ. ಇಲ್ಲಿ ಇಳಿಯೋದು ಕಷ್ಟ, ಹತ್ತೋದು ತುಂಬ ಸುಲಭ. ನೋಡುವ, ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಸ್ಮಿತನವರು ವಿಡಿಯೋ ಮಾಡ್ತಾರೆ, ನಿಮಗೆ ನೋಡ್ತಾನೆ ಗೊತ್ತಾಗ್ತದೆ ಯಾಕೆ ಕಷ್ಟ ಅಂತ. ಎಲ್ಲ 4 ಕಾಲಲ್ಲಿ 6 ಕಾಲಲ್ಲಿ ಅಲ್ಲಿ ಇಲ್ಲಿ ಹಿಡ್ಕೊಂಡು ಇಳಿತಾರೆ. ರೆಡಿ, ಈಗ ಸ್ಟಾರ್ಟ್ ಆಗ್ತದೆ. ಶುರು ಆಯ್ತು. ಸ್ಮಿತನಿಂದನೇ ಮುಹೂರ್ತ ಬಿದ್ದು ಸ್ಮಿತ. ನಾನು ಬೀಳಲಿಲ್ಲ, ನಾನು ಬೀಳ್ಬೇಕಂತ ಹೇಳಿ ಸೈಮನ್ ವೇಟ್ ಮಾಡ್ತಾ ಇದ್ದಾನೆ. ನೋಡಿ, ನಾನು ತೋರಿಸ್ತೇನೆ. ಇಲ್ಲಿಂದ ನಿಂತರೆ ಉಂಟಲ್ಲ ಎಲ್ಲ ಕಾಣುತ್ತೆ, ಬೆಟ್ಟ ಗುಡ್ಡ. ನೋಡಿ, ಸಾಹಸ ಅಂದ್ರೆ ಹೀಗೆ ಇಳಿದೋಗೋದು, ಹತ್ಲಿಕ್ಕೆ ಈಸಿ.
ಈಗ ನಾವು ಇಲ್ಲಿಂದ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ನಿಮಗೆ ಖಾಲಿ ಕಾಣ್ತಿದೆಯಲ್ಲ ಪ್ಲೇಸ್, ಇದರಲ್ಲಿ ಕಾಣಲ್ಲ, ಅಲ್ಲಿ ಹೋಗಿ ತಲುಪಬೇಕು. ಯಾರೋ 2-3 ಜನ ತಲುಪಿದ್ರು, ಅದೇ ಕಾಣಲ್ಲ ಅಷ್ಟೇ. ಹೊಸ ಹೊಸ ದಾರಿ ಎಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಅಲ್ಲ ಸೈಮನ್, ಇಲ್ಲಿ ಕುತ್ಕೊಂಡು ಜರ್ಕ್ ಅಂತೇಳಿ ಜಾರ್ಬೇಕು, ಜಾರು ಬಂಡಿ ಡೈರೆಕ್ಟ್ ಅಲ್ಲ. ಈಗ ನೋಡಿ ನಮ್ಮ ಸೈಮನ್ ಭಾರಿ ಕಷ್ಟದಲ್ಲಿ ಬರ್ತಾ ಉಂಟು ಜೀವ. ಕಲ್ಲು ಮುಳ್ಳು ಎಲ್ಲ ನೋಡಿ, ಎಲ್ಲ ಇಳ್ದು ಹೋದ್ರು. ಸ್ವಲ್ಪ ಜನ ತಲುಪಿದ್ರಲ್ಲಿ, ಇಲ್ಲಿ ಸಿಸ್ಟರ್ ಬಿದ್ರು. ಯಾರಿಗೂ ಹೇಳ್ಬೇಡಿ ಆಯ್ತಾ? ಹೌದು. ಗುಡ್ಡದೊಡ್ಡದ ಸೈಮನ್ ಸಹಾಯ ಮಾಡಿದ್ರು ಎದ್ದೇಳಕ್ಕೆ. ಬೀಳಕ್ಕೆ ಬಿಟ್ಟಿಲ್ಲ. ಈಗ ಇಳಿಯುವ ಸಾಹಸ. ವಿಡಿಯೋ ಕ್ಲೋಸ್ ಮಾಡುವ. ಅಯ್ಯೋ ದೇವರೇ ದೇವರೇ, ನಾನ್ ಬಂದೆ ಸ್ವಲ್ಪ ಮುಂದೆ. ಈ ಸೈಮನ್ ಎಷ್ಟು ಲೇಟ್ ಅಂತ ಇಲ್ಲ, ಬೇಕಾ ಬೇಡವಾ ಅಂತೇಳಿ ಬರ್ತಾನೆ ನೋಡಿ. ಈಗ ನಾನು ಹೋಗ್ತೀನಿ ಕ್ಯಾಮ್ರಾ ಜೊತೆ ಸ್ಮಿತಾ. ಇಲ್ಲೆಲ್ಲ ನೋಡಿ ಹೀಗೆಲ್ಲ ಬರ್ಬೇಕು. ಇಲ್ಲಿ ಒಂದು ಗ್ರಿಪ್ ಇಲ್ಲ, ಎಂತ ಇಲ್ಲ. ಜಾರಿದ್ರೆ ನಾನು ಸ್ವಿಂಕ್ ಅಂತ ಕೆಳಗೆ. ನಾನು ಇಲ್ಲಿ ಬಂದೀಗ ತಲುಪಿದೆ. ಇನ್ನು ಅಲ್ಲಿ ನೋಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿ ತಲುಪ್ತಾಳೆ ಅಂತ ಹೇಳಿದಾಳೆ. ತಲುಪಿದ್ರೆ ನಾವು ನಿಮಗೆ ಆಮೇಲೆ ಸಿಗ್ತೇವೆ. ಧನ್ಯವಾದಗಳು. ನೋಡಿ 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 ಒಬ್ರು ಹೇಳಿದ್ರು ಭಾರಿ ಸುಲಭ ಇನ್ನು ಅಂತ. ಇಲ್ಲಿ ನೋಡಿ ಈಚಲು ಗಿಡ. ನಾವು ಮೈಪು ಸುಡಿ ಮಾಡ್ತೇವೆ. ಇದನ್ನು ನುಂಗಿಸಿದರೆ ಮೈಪು ಸುಡಿ ಆಗ್ತದೆ. ಈಚಲಿಂದ ಈಚಲನ್ನು ತಿನ್ಲಿಕ್ಕೆ ಸಿಕ್ತಿತ್ತು, ಇವತ್ತು ಒಂದು ಕೂಡ ಇಲ್ಲ. ಕ್ರಿಸ್ಟೋಫರ್ ಕೊಲಂಬಸ್ ಅವರು ಇಲ್ಲಿ ಸುಸ್ತಾಗಿ ಕುತ್ಕೊಂಡಿದ್ದಾರೆ. ಇಲ್ವಾ? ನೋಡುವ, ನೋಡಿ ಇವರೇ. ಹಿಮಾಲಯದಿಂದ ಇಳಿದು ಬಂದಿದ್ದಾರೆ ನೋಡಿ, ಅಲ್ಲಿ ಮೇಲೆಯಿಂದ ಈಗ ಇಲ್ಲಿ ಕೆಳಗೆವರೆಗೆ ತಲುಪಿದೆ. ಒಂದು ಸಾಹಸ ಆಯ್ತು. ಈಗ ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು. ಈಗ ದಾರಿ ಹುಡುಕಿ ಹುಡುಕಿ ಹೋಗ್ಬೋದು. ನೋಡಿ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ. 2 ದಾರಿ ಮಧ್ಯೆ ಜಗಳ, ಆಚೆ ಈಚೆ. ಈಗ ನಾವು ಇನ್ನೊಂದು ದಾರಿಯನ್ನು ಚೂಸ್ ಮಾಡಿ ಹೋಗ್ತಿದ್ದೇವೆ. ಯಾವ ದಾರಿಯಲ್ಲಿ ಫಸ್ಟ್ ತಲುಪ್ತಾರೆ ನೋಡ್ಬೇಕು. ಹೌದು, 2 ದಾರಿ ಹುಡುಕಿ ಆಚೆ ಈಚೆ ಆಗಿ ಲಾಸ್ಟಿಗೆ ಒಂದು ದಾರಿಗೆ ಬಂದ್ವಿ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮುಂದೆ ದಾರಿ ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಮುಂದೆ ಹೋಗಕ್ಕೆ ಜಾಗ ಇಲ್ಲ, ಹಾಗಾಗಿ ನಾವು ಆ ದಾರಿಗೆ ಹೋಗುದೀಗ. ಒಂದು ದಾರಿ ಸಿಕ್ಕಿದೆ, ಈಗ ತಲುಪಿದ ಮೇಲೆ ನಾವು ಹೇಳ್ತೇವೆ. ತಲುಪಿಲ್ಲ ಅಂದ್ರೆ ಇದ್ದ ದಾರಿಯಲ್ಲಿ ವಾಪಸ್ ಬರ್ತೇವೆ. ಇದು ದಾರಿ ತೋರಿಸಿದ್ದು ಸೈಮನ್, ಇವನೇ, ನೀನೇ. ಇಲ್ಲಿ ಒಂದು ಕಿರೀಟ ಹಾಕಿದ್ದಾರೆ ನೋಡಿ. ಹಲೋ ಮಿಸ್ಟರ್, ನೋಡಿ ಇವರ ಒಂದು ಸುಂದರವಾದ ಮುಖವನ್ನು ನೋಡಿ. ಇವರೇ
ಇಷ್ಟೆಲ್ಲ ಕಷ್ಟ ಬಂದೇ ಇರಲಿಲ್ಲ. ಫೈನಲಿ ನಮ್ಗೆ ದಾರಿ ಸಿಕ್ತು. ಹಾಗೋ ಹೀಗೋ ಜಾರಿ ಬಿದ್ದು ಬಿದ್ದು ನಾನೊಂದು 3-4 ಸಲ ಬಿದ್ದೆ. ಇಲ್ಲಿಗೆ ಬಂದ್ವಿ ಇನ್ನೂ ಹೋಗಕ್ಕಿದೆ. ಅಲ್ಲ ಆಗ ದಾರಿ ಸಿಗ್ಲಿಲ್ಲಲ್ಲ, ಈಗ ಸಿಕ್ತು. ಹೇಗೋ ಹೊಸ ದಾರಿಯಲ್ಲಿ ಬಂದು ತಲುಪಿದ್ವಿ. ಇನ್ನೂ ಜಾರು ಬಂಡಿ ಆಗ್ಲಿಲ್ಲ. ಓ ಮಾಡಿ ಹೋಗ್ಬೇಕಷ್ಟೇ. ಇಲ್ಲಿ ಬಳ್ಳಿ ನೋಡಿ, ಬಳ್ಳಿ ಉಂಟು. ಬಳ್ಳಿ, ಈ ಬಳ್ಳಿ ನೋಡಿ ಅವನ ಪ್ಯಾಂಟ್. ಬಳ್ಳಿ ಹಿಡ್ಕೊಂಡು ಬರ್ತಿದ್ದಾರೆ. ಧರ್ಮ ಅಬ್ಬಾ ದೇವರೇ, ಕಾಡು ಮೇಡು ಅಂತೆಲ್ಲ ದಾಟಿ ಗೀಟಿ ಜಾರಿ ಗೀರಿ ಬಂದು ಫೈನಲಿ ನಾವು ತಲುಪಿದ್ವಿ, ಸರಿಯಾದ ದಾರಿಗೆ ಬಂದ್ವಿ. ಈಗ ನಮಗೆ ಒಳ್ಳೆ ದಾರಿ ಸಿಕ್ಕಿತು. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಚರ್ಚಿಗೆ ಹೋಗುದು. ಚರ್ಚಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಆದಮೇಲೆ ಗಂಜಿ ಊಟದ ವ್ಯವಸ್ಥೆ ಇದೆ, ಅದು ಊಟ ಮಾಡಿ ಮತ್ತೆ ಮನೆಗೆ ಹೋಗೋದು. ಕೊಪ್ಪದಿಂದ ಬಾಳೆನ್ನೂರಿಂದ ಎಲ್ಲ ಜನ ಬರ್ತಾ ಇದ್ದಾರೆ. ಬೊಂಬಾಯಿಂದ ಎಲ್ಲ ಬಂದಿದ್ದಾರೆ. 20 ವರ್ಷ ಆಯಿತು ಗುಡ್ಡೆಗೆ ಹೋಗಿ. ಇಲ್ಲಿ ಕೆಳಗೆ ಗಂಜಿ ಮಾಡಲಿಕ್ಕೆ ನಿಲ್ತಾ ಇದ್ದೆ. ಅದರಿಂದ ಸ್ವಲ್ಪ ದಾರಿ ತಪ್ಪಿತು ನಮಗೆ. ಇವತ್ತು ಫುಲ್ಲು ಹೋಗಿ ಇವತ್ತು ಖುಷಿ ಆಯಿತು. ಎಂತ ಸುಸ್ತು ಗೊತ್ತಾಗಲ್ಲ, ಖುಷಿ ಆಯ್ತು ನಮಗೆ. ಖುಷಿ ಆಗ್ತದೆ. ಏನು ಸಣ್ಣ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಹಾಂ, ಸಣ್ಣ ಮಕ್ಕಳೆಲ್ಲ ಗುಡ್ಡ ಹತ್ತಿ ಹೋಗಿದ್ದೀವಿ ಮುಂಚೆ ಎಲ್ಲ. ಇವಾಗ ಎದುರ್ತಾರೆ ತಾಯಿ ತಂದೆ ಬಿಡಕ್ಕೆ. ನಾವೆಲ್ಲ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಂಡು ಹೋಗಿದ್ದೀವಿ, ಸಣ್ಣ ಸಣ್ಣ ಮಕ್ಕಳಿಗೆ. ನೀವೆಲ್ಲ ಬರ್ತಾ ಇದ್ರಲ್ಲ. ಹಾಂ, ನಮ್ಮದು ಊರಲ್ಲಿ ಒಂದು 2-3 ದಿನದಿಂದ ಮಳೆ ಬರ್ತಾ ಇದೆ. ಹಾಗಾಗಿ ಇವತ್ತು ಜಾಸ್ತಿ ಬಿಸಿಲಿಲ್ಲ, ಸ್ವಲ್ಪ ಥಂಡಿ ಉಂಟು. ಹಾಗೆ ಗುಡ್ಡ ಹತ್ತಿ ಬರಲಿಕ್ಕೆ ಈಸಿ ಆಯಿತು. ನೋಡಿ ಈ ಫೇಸ್ ಕಟ್, ನಾನು ಹೇಳಿದ್ದಲ್ಲ ದಾರಿ ತಪ್ಪಿಸಿದಂತೇಳಿ. ಸರಿಯಾದ ದಾರಿಯಲ್ಲಿ ಹೋಗ್ತಿದ್ವಿ, ಇವನೇ ಬಂದು ತಪ್ಪು ದಾರಿ ತೋರಿಸಿ ಎಲ್ಲ ನಾವು ಜಾರು ಬಂಡಿಯಾಗೆ ಜಾರಿ ಜಾರಿ ಬೀಳಲಿಕ್ಕೆ ಕಾರಣ ಇವನೇ ನೋಡಿ. ದಾರಿ ತಪ್ಪಿಸಿದ ಬಾಲಕ ಅಂತ ಇವತ್ತು ನಾವು ಇವನಿಗೆ ಹೆಸರಿಟ್ಟಿದ್ದೇವೆ. ಎಷ್ಟು ಜನ ಬಿದ್ರು, ನಾನು 4 ಸಲ ಬಿದ್ದೆ. ಪಾಪ ಸಿಸ್ಟರ್ ಅವ್ರು 3 ಸಲ ಬಿದ್ರು. ಓ ಇಲ್ಲಿ ನೋಡಿ, ಇವನಿಗೆ ಕೈಯಲ್ಲಿ ಕೂಡ ಒಳ್ಳೆ ಬರೆ ಬಂದಿದೆ. ನಾವು ಈಗ ಕಾಫಿ ತೋಟ ದಾಟಿ ಟೀ ತೋಟಗೆ ಬಂದು ತಲುಪಿದ್ವಿ. ನಮ್ಮ ಪ್ರೀತಮ್ ಅವರು ವಿದ್ಯುತ್ ಸ್ಪ್ರೇಯೊಂದಿಗೆ ಬಂದಿದ್ದಾರೆ ನೋಡಿ. ಅವನಿಗೆ ಗೊತ್ತಿತ್ತು ಫಸ್ಟೇ ಹೀಗೆಲ್ಲ ಆಗ್ತದೆ ಅಂತೇಳಿ. ಕಾಲೆಲ್ಲ ಉಳುಕಿದಾಗ ಅದಕ್ಕೆ ಹಾಕ್ಲಿಕ್ಕೆ ಔಷಧಿ ಇವನ ಬ್ಯಾಗಲ್ಲಿ. ತಂದೆಯಾದ ದೇವರೇ, ಮಾನವ ಕುಲವನ್ನು ರಕ್ಷಿಸಲು ನಿಮ್ಮ ಪುತ್ರ ಯೇಸುವನ್ನ ಈ ಧರೆಗೆ ಕಳುಹಿಸಿದಿರಿ. ಈ ಧರೆಗೆ ಬಂದಂತಹ ಪ್ರಭು ಯೇಸು, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರರನ್ನು ಪ್ರೀತಿಸಿರಿ, ನಾನು ಸೇವೆ ಮಾಡಿದಂತೆ ಪರರ ಸೇವೆಯು ನೀವು ಮಾಡಿರಿ ಎಂಬುದಾಗಿ ನೀವು ಅವರ ಆಜ್ಞೆಯನ್ನು ಕೊಟ್ಟರು. ನಿನ್ನೆ ದಿವಸ ಪವಿತ್ರ ಪರಮ ಪ್ರಸಾದವನ್ನು ಸ್ಥಾಪಿಸಿ ಶಿಷ್ಯರ ಪಾದಗಳನ್ನು ತೊಳೆದು ಇಂದಿನ ರಾತ್ರಿಯೆಲ್ಲ ಅವರು ಕಷ್ಟವನ್ನು ಅನುಭವಿಸಿ ಬಾಧೆಗೆ ಒಳಗಾಗಿ ಇಂದಿನ ದಿನ ಅವರು ಶಿಲುಬೆಯ ಮರಣವನ್ನು ಅಪ್ಪಿದಂತ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಪ್ರಭು ಯೇಸುವಿನ ಆ ಶಿಲುಬೆಯ ಹಾದಿಯನ್ನು ಈ ಬೆಟ್ಟದ ಮೇಲೆ ನಾವು ಮುಗಿಸಿ ಪ್ರಭು ಯೇಸುವಿನ ಆ ಪಾಡುಗಳನ್ನು ಧ್ಯಾನಿಸಿ ಆ ಅನುಭವದಿಂದ ಇಲ್ಲಿ ಬಂದು ಸೇರಿದ್ದೇವೆ. ಪ್ರಭು ಯೇಸುವಿನ ಆ ಪಾಡುಗಳು ನಮ್ಮನ್ನು ಅವರ ಕಷ್ಟಗಳೊಂದಿಗೆ ಒಂದುಗೂಡಿಸಲಿ. ನಾವು ಸಹ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು
ಪ್ರಭುವಿನ ಶಿಲುಬೆಯೊಂದಿಗೆ ನಾವು ಒಂದುಗೂಡಿಸಿ ಬಾಳಲು ನಮಗೆ ಬೇಕಾದ ವರ ಪ್ರಸಾದವನ್ನ ಪ್ರಭುವಿನಿಂದ ನಾವು ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನ ನಮ್ಮನ್ನು ರಕ್ಷಿಸಿರಿ. ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಇಲ್ಲಿ ತಯಾರಿಸಿದಂತ ಭೋಜನದ ಮೇಲೆ ನಾವು ಪ್ರಭುವಿನ ಆಶೀರ್ವಾದವನ್ನು ಕೃಪಾವರನ್ನು ಬೇಡಿಕೊಳ್ಳೋಣ. ತಂದೆಯಾದ ದೇವರೇ, ಇಂದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಶಿಲುಬೆ ಮರಣವನ್ನು ಧ್ಯಾನಿಸಿ ನಾವು ಈ ಆಲಯವನ್ನು ಬಂದು ಸೇರಿದ್ದೇವೆ. ನಮ್ಮ ವಿಶ್ವಾಸದ ಶಿಖರವಾದ ಆ ಶಿಲುಬೆ ಮರಣವನ್ನ ನಾವು ಧ್ಯಾನಿಸಿದ್ದೇವೆ. ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಸಿದ್ಧಪಡಿಸಿರುವಂತ ಈ ಆಹಾರವನ್ನ ನೀವು ಆಶೀರ್ವದಿಸಿರಿ. ಇದನ್ನು ನಾವು ಭುಜಿಸುವಾಗ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು, ಮನಸ್ಸಿಗೆ, ನಮ್ಮ ಹೃದಯಕ್ಕೆ ಸಂತೋಷವನ್ನು ಕೊಡುವಾಗ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನ ನಾವು ಸಂತೋಷದಿಂದ ಪರರಿಗಾಗಿ ನಾವು ಅದನ್ನು ಉಪಯೋಗಿಸಿಕೊಳ್ಳಲು, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಪರರನ್ನು ಪ್ರೀತಿಸಿರಿ ಎಂಬ ಪ್ರಭು ಯೇಸುವಿನ ಆಜ್ಞೆಯನ್ನ ನಾವು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಲು ಬೇಕಾದ ವರ ಪ್ರಸಾದಯ ಪಾಲಿಸಿರಿ. ಈ ಭೋಜನವನ್ನ ತಯಾರಿಸಿದವರಿಗಾಗಿ ಮತ್ತು ಅದಕ್ಕಾಗಿ ವಿವಿಧ ರೀತಿಯಲ್ಲಿ ದಾನಧರ್ಮ ಕೊಟ್ಟವರಿಗಾಗಿ, ಶ್ರಮಿಸಿದವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಶ್ರಮವನ್ನು, ಅವರ ಒಳ್ಳೆಯ ಮನಸ್ಸನ್ನು ಆಶೀರ್ವದಿಸಿರಿ. ಅವರ ಶ್ರಮಕ್ಕೆ, ದಾನಿಗಳ ದಾನಿಗೆ 100 ಪಡೆ ಸಂಭಾವನೆಯ ಪಾಲಿಸಿರಿ. ಇಲ್ಲಿ ನಮ್ಮ ಜೊತೆ ಅಂಕಲ್ ಇದ್ದಾರೆ. ಅಂಕಲ್ ಹತ್ರ ಕೇಳುವ. ನನ್ನ ಹೆಸರು ಮೈಕಲ್ ಡಿಸೋಜ್ ಅಂತ ಹೇಳಿ. ಈ ತೋಟದ ಹೆಸರು ಬಾಳನ್ನೂರು ಪ್ಲಾಂಟೇಶನ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇದಕ್ಕೆ ಮೊದಲೆಲ್ಲ ಕರ್ಕಿಕೊಂಡ ಕರೀತಾ ಇದ್ರು. ಈಗಲೂ ಕೂಡ ಬಾಳನ್ನೂರು ಪ್ಲಾಂಟೇಶನ್ ಅಂತ ಗೊತ್ತಾಗದೆ ಹೋದ್ರು ಕರ್ಕಿಕೊಂಡ ಅಂತ ಹೇಳಿ ಎಲ್ಲ ಗುರ್ತು ಮಾಡಿಕೊಂಡು ಹುಡ್ಕೊಂಡು ಇಲ್ಲಿ ಜನ ಬರ್ತಾರೆ. ಮತ್ತು ಈ ಪವಿತ್ರವಾದ ಈ ಶಿಲುಬೆ ಬೆಟ್ಟದ ಹಾದಿ ಇದು ನನಗೆ ತಿಳಿದಿರುವ ಮಟ್ಟದಲ್ಲಿ ಕಮ್ಮಿ ಅಂದರೆ ಒಂದು 75-100 ವರ್ಷಗಳೇ ಆಗಿರಬಹುದು ಅನಿಸುತ್ತೆ. ಇಲ್ಲಿ ನಮ್ಮ ಹಿರಿಯವರು ಮಾತ್ರವಲ್ಲದೆ ಕೇರಳದವರು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಶಿಲುಬೆಗಳನ್ನು ಹೊತ್ತುಕೊಂಡು ಹೋಗಿ ಅಲ್ಲಿ ಶಿಲುಬೆಯನ್ನು ನೆಟ್ಟು ಮತ್ತು ಅಲ್ಲಿಂದ ಭಕ್ತಿಯುತವಾಗಿ ಅವರು ಹಿಂತಿರುಗ್ತಾ ಇದ್ದರು. ಇದು ಮುಂದುವರಿಯುತ್ತಾ ಇತ್ತು. ಮತ್ತು ಮಧ್ಯದಲ್ಲಿ ನನಗೆ ತಿಳಿದ ಪ್ರಕಾರ ಹೋಗಿ ಬಂದ ನಂತರ ಸ್ವಲ್ಪ ಹಸಿವು ಸ್ವಲ್ಪ ಇದೆ ಅನ್ನುವುದ ಜನರ ಅಂದರೆ ಉಪವಾಸ ಇದ್ದಿದ್ದರಿಂದ ನನ್ನ ಮಟ್ಟಿಗೆ ತಿಳಿದಿದ್ದರಿಂದ ನಾನು ಇದರದ ವಿಷಯವಾಗಿ ಸ್ವಲ್ಪ ಗಮನ ಕೊಟ್ಟೆ. ಎಲ್ಲರದು ಇದಕ್ಕೆ ನನಗೆ ಜಯಪುರ ಜನಪದ ಕೇಂದ್ರದಿಂದ ಬೇಕಾದಷ್ಟು ಜನ ಇದಕ್ಕೆ ಮೊದಲು ಸ್ಪಾನ್ಸರ್ ಮಾಡಿ ಒಂದೊಂದು ಮನೆಯಿಂದನೂ ಕೂಡ ನಮಗೆ ಸಹಾಯ ಮಾಡ್ತಾಯಿದ್ರು. ಮತ್ತು ಇದನ್ನು ಗುರುತಿಸಿಕೊಂಡು ಈಗಲೂ ಅಷ್ಟೇ ಬೇರೆ ಬೇರೆ ಊರುಗಳಿಂದ ನಮಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಈ ಸಲ ನಮ್ಮ ಮಕ್ಕಿಕೊಪ್ಪದ ಇನ್ಫೆಂಟ್ ಜೀಸಸ್ ತಂಡದವರು ಅವರು ಇದರ ಪೂರ್ತಿ ಖರ್ಚು ವೆಚ್ಚವನ್ನು ವಹಿಸಿ ಇಲ್ಲಿ ಬಂದವರಿಗೆ ಒಂದು ಗಂಜಿ ಊಟದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. ಪ್ರಾರ್ಥನೆ ಮಾಡಿಯಾಗಿ ಊಟದ ವ್ಯವಸ್ಥೆ, ಗಂಜಿ ಮತ್ತು ಹೆಸರುಕಾಳು ಪಲ್ಯ.
आमचे आंटी आणि अंकल. ಮಿಸಸ್ ಪ್ರಮೀಳಾ ಅವರು ಊಟ ಮಾಡ್ತಿದ್ದೀರಲ್ಲ, ಹೌದು. ಏನು ಗಂಜಿ ವಿಶೇಷತೆ? ಗಂಜಿ ವಿಶೇಷತೆ ಅನ್ನೋಕ್ಕಿಂತನೂ ಕೂಡ ಈ ಒಂದು ನಮ್ಮ ಶಿಲುಬೆಘಟ್ಟದ ವಿಶೇಷತೆ ಏನಂದರೆ, ಇದು ನಮಗೆ ಎಕ್ಸಾಕ್ಟಾಗಿ ಎಷ್ಟು ಇಯರಿಂದ ಅಂತ ಗೊತ್ತಿಲ್ಲ, ಆದರೆ ಹಿರಿಯರು ಹೇಳೋ ಪ್ರಕಾರ ಒಂದು 90-100 ವರ್ಷಗಳ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಇದೊಂದು ವಾಡಿಕೆ. ಇದು ಶುಭ ಶುಕ್ರವಾರ ನಮ್ಮ ಜೀಸಸ್ ಅವರು ತಮ್ಮ ಮರಣವನ್ನು ಶಿಲುಬೆ ಮೇಲೆ ತ್ಯಜಿಸಿದರು. ಅದರ ಪ್ರಯುಕ್ತ ಅವರು ಕಪಾಲ ಅಥವಾ ಗೋಲ್ಗೊತ್ತ ಬೆಟ್ಟದಲ್ಲಿ ಏನು ಮಾಡಿದ್ದಾರೆ ಅದರ ಪ್ರಯುಕ್ತ ನಾವು ನಮ್ಮ ಒಂದು ಈ ಕರ್ಕಿಕೊಂಡ, ಜಯಪುರದಲ್ಲಿರೋ ಕರ್ಕಿಕೊಂಡ ಶಿಲುಬೆ ಬೆಟ್ಟ ಅಂತ ಏನಿದೆ, ಅಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸಂತ ರೀತಮ್ಮನವರ ದೇವಾಲಯಕ್ಕೆ ಸೇರಿದ ನಮ್ಮ ಭಕ್ತರು, ನಾವು ಮಾತ್ರ ಅಲ್ಲ, ಹೆಚ್ಚಾಗಿ ಮಂಗಳೂರಿಂದ ಆಗಿರ್ಬೋದು, ತುಂಬ ಬೇರೆ ಬೇರೆ ಕಡೆಯಿಂದ ಇಲ್ಲಿ ತುಂಬ ಅದ್ಭುತಗಳು ಕೂಡ ನಡೆದಿದ್ದಾವೆ. ಎಷ್ಟೋ ಹರಕೆಗಳು ಹೇಳಿರೋದು ಈಡೇರಿದ್ದಾವೆ. ಆ ಒಂದು ನಂಬಿಕೆಯಿಂದ ಅನ್ಯ ಧರ್ಮೀಯವರು ಕೂಡ ಇಲ್ಲಿ ಬಂದು ಉತ್ತಮ ರೀತಿಯಲ್ಲಿ ಭಾಗಿಯಾಗಿ ಇಲ್ಲಿ ತಮಗೆ ಏನಿದೆ ತಮ್ಮ ಹರಕೆಗಳನ್ನು ತೀರಿಸ್ತಾರೆ, ಎಲ್ಲ ರೀತಿಯ ಪ್ರೇಯರಲ್ಲಿ ಭಾಗಿಯಾಗ್ತಾರೆ. ಅದೊಂದು ವಿಶೇಷತೆ. ಅದರ ನಂತರ ಏನು ಅಂದರೆ, ಇಲ್ಲಿ ಸಿಗುವ ಈ ಒಂದು ಗಂಜಿ ಮತ್ತು ಹೆಸರು ಕಾಳಿನ ಉಪ್ಪಿನಕಾಯಿ, ನನ್ನ ತಟ್ಟೆ ನೋಡ್ಬೋದು ನೀವು, ಅದ್ರ ಜೊತೆಗೆ ಉಪ್ಪಿನಕಾಯಿ, ಈ ಒಂದು ಟೇಸ್ಟ್ ಓಕೆ. ಎಲ್ಲರ ಮನೆಯಲ್ಲೂ ಗಂಜಿ ಮಾಡ್ತೀವಿ, ಎಲ್ಲ ಕಡೆನೂ ಹೆಸರು ಕಾಳು ಪಲ್ಯ ಮಾಡ್ತೀವಿ, ಆದರೆ ಇಲ್ಲಿ ಈ ಸಿಗೋ ಒಂದು ಸ್ಪೆಷಲ್ ಇದೆಯಲ್ಲ, ವರ್ಷಕ್ಕೆ ಒಮ್ಮೆ ಮಾತ್ರ. ಎಷ್ಟೋ ಜನ ಗಂಜಿ ಮತ್ತೆ ಹೆಸರು ಕಾಳಿಗೋಸ್ಕರನೇ ಕಾಯ್ತಾರೆ, ಎಷ್ಟು ತಿಂದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಾಕಾಗಲ್ಲ ಅಂತಾರೆ. ಅದಕ್ಕೆ ನನ್ನ ಫ್ರೆಂಡ್ ಪ್ರೀತಮ್ ಇದ್ದಾನಿಲ್ಲ, ಅವನು ಅಂತಲೂ ಹೇಳ್ಬೋದು. ಈಗಷ್ಟೇ ನೋಡಿದ್ರೆ ನನ್ನ ತಟ್ಟೆಯಿಂದ ಕೈ ಹಾಕಿ ಹೆಸರು ಕಾಳು ಪಲ್ಯನ ತೆಗೆದ, ಅಷ್ಟು ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಅಷ್ಟು ಇಷ್ಟ ಅವನಿಗೂ, ಅಷ್ಟು ಇಷ್ಟ ಈ ಒಂದು ಗಂಜಿ ಮತ್ತೆ ಹೆಸರು ಕಾಳಿನ ಒಂದು ಪಲ್ಯ ಸ್ಪೆಷಲ್ ಏನು ಅಂತ ಸ್ವರಾಜ್ ಹತ್ರ ಕೇಳ್ಬೋದು. ಅವ್ನು ತಟ್ಟೆಯಲ್ಲಿ ನೋಡಿ ಈಗಷ್ಟೇ 1-2 ಸೌಂಟ್ ಹಾಕೋ ಬಂದಿದೆ, ಹೆಸರು ಕಾಳು ಪೂರ್ತಿ ಖಾಲಿ, ಗಂಜಿ ಮಾತ್ರ ಉಂಟು. ಅಷ್ಟು ಚಂದ ಇರ್ತದೆ ಇಲ್ಲಿ ಒಂದು ಹೆಸರು ಕಾಳು. ಹಾಗಾಗಿ ಈ ಒಂದು ಉತ್ತಮ ಟೈಮನ್ನು ಕ್ಯಾಪ್ಚರ್ ಮಾಡಿದ್ದಕ್ಕಾಗಿ ನಮ್ಮ ಸ್ಮಿತಾರವರಿಗೆ ಧನ್ಯವಾದಗಳು. ಇದೇ ರೀತಿಯ ಒಳ್ಳೆ ರೀತಿಯ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾನೆ ಇರಿ. ಸಿಸ್ಟರ್, ನಿಮಗೆ ಹೇಗೆ ಆಯ್ತು ಇವತ್ತು ಹೋಗಿ ಬಂದ ಅನುಭವ? ಇದು ನಿಮ್ಮ ಎರಡನೇ ವರ್ಷ ನೀವು ಬರ್ತಾ ಇರೋದಲ್ಲ? ಇಲ್ಲ, ಇದು ಮೊದಲನೇ ವರ್ಷ. ಲಾಸ್ಟ್ ಇಯರ್ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಒಂದು ಒಳ್ಳೆಯ ಅನುಭವ ಆಯಿತು. ಮೇಲೆ ಗುಡ್ಡಕ್ಕೆ ಹತ್ತಿ ಅಲ್ಲಿಂದ ಕೆಳಗೆ ಇಳಿದು ಬರುವಾಗ ಜನರ ಜೊತೆಲ್ಲ ಒಂದು ಯೇಸು ಕ್ರಿಸ್ತರಿರುವಾಗ ಅವರು ಪಟ್ಟ ನೋವು ಅಷ್ಟಂತ ಹೇಳ್ತಾ ಇಲ್ಲ ನಾನು, ಬಟ್ ನಮಗೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಜನರು ಆದರೂ ನಮಗಿಂತ ಹಿರಿಯರಿದ್ದರು, ಅವರೆಲ್ಲ ಹೋಗಿ ಬೆಟ್ಟವನ್ನು ಹತ್ತಿ ಇಳಿದು ಬರೆದು ಅವರು ನಮಗೆ ಪ್ರೇರಣೆ ಆಗಿದ್ದರು. ಸೊ ಒಂದು ಒಳ್ಳೆಯ ಅನುಭವ ಆಯಿತು. ಈ ಅನುಭವಕ್ಕೆ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. मस्त नावा 41 आणि 5 वर्ष नावनांगा येऊन सोनाचा म्हाका मस्त हांवें मागले पुरो म्हाका मेळ्ळो, आणकी म्हाका मेळटा म्हणले म्हाका 5 आणि बरोबर आसा. येवच्या वर्सा येता म्हाका 64 वर्सांनी, आणखी एक 10 वर्सां येजे म्हणून आसा. खंडीत जावन हांव आनी एक 10 वर्सां येता. ಥ್ಯಾಂಕ್ ಯು ಅಂಕಲ್. ಇವರು ನಮ್ಮ ಅಜ್ಜಿ. ಆಯ್ತು, ಈಗ ನಾವೆಲ್ಲ ಊಟ ಮಾಡಿ ಆಯ್ತು, ಇನ್ನು ಚರ್ಚಿಗೆ ಹೋಗಕ್ಕಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.